ಇವಾಗ ನನಗೆ ಈಗೋ ಅಂತ ಒಂದೆರಡು ಸಲ ನಾನು ಒಬ್ಬನೇ ಮನೆಯವ್ರ ಜೊತೆ ಸ್ವಲ್ಪ ಪರವಾಗಿಲ್ಲ ಏನೋ ಈಗೋ ತೋರಿಸಿರ್ಬೋದೇನೋ ಮನೆಯವ್ರ ಹತ್ರ. ಬಟ್ ಅದರ್ವೈಸ್ ಔಟ್ಸೈಡ್ ಬಂದರೆ ನನಗೆ ಗೊತ್ತು ದೇ ಆರ್ ಲಾಟ್ ಆಫ್ ಪೀಪಲ್ ಹು ಆರ್ ಬೆಟರ್ ದ್ಯಾನ್ ಮೀ ಅಂತ. ನನಗೆ ಐ ಸ್ಟ್ರಾಂಗ್ಲಿ ಫೀಲ್ ದ್ಯಾಟ್. ಬಟ್ ಐ ಆಮ್ ಬಿಲ್ಟ್ ದ್ಯಾಟ್ ವೇ ಅಷ್ಟೇ. ಇದನ್ನು ನಾನು ಐ ಕಾಂಟ್ ಟೇಕ್ ಕ್ರೆಡಿಟ್ ಫಾರ್ ಲೈಕ್ ನಾನು ಈ ಥರ ಫೀಲ್ ಮಾಡ್ತಾಯಿದ್ದೀನಿ, ನಾನು ಒಳ್ಳೆಯವನು ಹಂಗಲ್ಲ. ನಮ್ಮ ಅಪ್ಪ ಅಮ್ಮ ಹಿಂಗಿದ್ರು, ನಾನು ಹಿಂಗೆ ಬಂದಿದ್ದೀನಿ ಅಷ್ಟೇ. ಬಿಟ್ಟರೆ ದೆರ್ ಈಸ್ ನಥಿಂಗ್. ನಂಗೆ ಈಗೋ ಹ್ಯಾಸ್ ನಾಟ್ ಎಫೆಕ್ಟೆಡ್ ಮೀ ಸೋ ಮಚ್ ಆ್ಯಕ್ಚುಲಿ. ವಾಟ್ ಹ್ಯಾಸ್ ಎಫೆಕ್ಟೆಡ್ ಮೀ ಅ ಲಾಟ್ ಇಸ್ ಲೈಕ್, ಈಗ ಎಲ್ಲರೂ ಚಪ್ಪಾಳೆ ಹೊಡಿತಾರೆ ನಿಮ್ಮ ಸಕ್ಸಸ್ ನೋಡಿ, ಅಥವಾ ನಿಮಗೆ ಲೈಫಲ್ಲಿ ಒಳ್ಳೇದಾಗ್ತಾ ಇರೋದನ್ನ ನೋಡಿ ತುಂಬ ಜನ ಚಪ್ಪಾಳೆ ಹೊಡಿತಾರೆ. ಬಟ್ ನಿಮ್ಮವರೇ ಚಪ್ಪಾಳೆ ಹೊಡಿದೇ ಇದ್ದಾಗ ಅದು ಬೇಜಾರಾಗುತ್ತೆ ನಂಗೆ ತುಂಬ. ನಿಮ್ಮವ್ರು ಅಂತ ಯಾರು ಅಂದ್ಕೊಂಡಿರ್ತೀರ ನೀವು, ನಿಮ್ಮ ಸೈಡ್ ಆಫ್ ದ ಟೀಮ್ ಯಾರು ಅಂದ್ಕೊಂಡಿರ್ತೀರಾ, ನಿಮ್ಗೆ ತುಂಬ ಬೇಕಾದವರು ಅಂತ ಯಾರು ಅಂದ್ಕೊಂಡಿರ್ತೀರಾ, ಆ್ಯಕ್ಚುಲಿ ಅವ್ರು ಚಪ್ಪಾಳೆ ಹೊಡಿತಾ ಇಲ್ಲ ಅಂತ ನಿಮ್ಗೆ ಗೊತ್ತಾದಾಗ ಅದು ತುಂಬ ಹರ್ಟ್ ಆಗುತ್ತೆ ನನಗೆ. ಆ್ಯಕ್ಚುಲಿ ತುಂಬ ಬೇಜಾರಾಗ್ಬಿಡುತ್ತೆ. ಹೇಗೆ ಎದುರಿಸಿದ್ದೀರಾ ಅದನ್ನು? ಅದು ತುಂಬ ಅಫೆಕ್ಟ್ ಆಗಿದ್ದೀನಿ ನಾನು ಅದರಿಂದಲೇ ಎಲ್ಲೊಂದು ಕಡೆ ಸಾಕು ಅಂತ. ಎಕ್ಸಾಕ್ಟ್ಲಿ, ಆ್ಯಕ್ಚುಲಿ ಯು ಹಿಟ್ ಬುಲ್ಸ್ ಆಗಿದೆ. ಹಂಗವಾಗ ಅಯ್ಯೋ ಓಕೆ, ಈ ಬೀಳೋದಕ್ಕೆ ಕೆಲವ್ರು ಕಾಯ್ತಾಯಿದ್ರಾ, ಈ ಥರ ಎಲ್ಲ ಹಿಂಗಾಗಲಿ ಅನ್ನೋದಕ್ಕೇ ಕೆಲವರು ಕಾಯ್ತಾಯಿದ್ರ ಇವರೆಲ್ಲ. ಅಂದರೆ ಇಷ್ಟು ದಿನ ಅವ್ರು ನಗ್ನಗ್ತಾ ಮಾತಾಡ್ಸಿದ್ದಲ್ಲ ಏನು, ಮೇ ಬಿ ಅವ್ರನ್ನ ಓವರ್ ಪವರ್ ಮಾಡಿಬಿಡ್ತೀವಿ ಅನ್ನೋ ಭಯನ ಅವ್ರಿಗೆ. ಯು ನೆವರ್ ನೋ. ಫ್ಯೂ ಪೀಪಲ್ ಸ್ಟ್ರಾಂಗ್ಲಿ ಫೀಲ್ ದಟ್ ಬಿ ಸಕ್ಸಸ್ಫುಲ್, ಡೂ ವಾಟ್ ಎವರ್ ಯು ವಾಂಟ್, ಬಟ್ ನೆವರ್ ಓವರ್ ಪವರ್. ನೀನು ನನ್ನ ಕೆಳಗಡೆನೇ ಇದ್ರೇನೆ ಅನ್ನೋದು. ಗುರುಗೆ ತಿರುಮಂತ್ರ ಥರ. ಹಂಗೆಲ್ಲ ಮಾಡಬಾರ್ದು, ಓವರ್ ಪವರ್ ಅದು ನಿಮ್ಮ ಕೈಯಲ್ಲಿ ಇಲ್ವಲ್ಲ. ಅದೇನೋ ಒಂದು ನಡೀತಾ ಇದೆ, ಆಗ್ತಾಯಿದೆ. ಬಟ್ ಐ ಫೆಲ್ಟ್ ಲೈಕ್ ಅದು ಒನ್ ಆಫ್ ದ ಮೇಜರ್ ರೀಸನ್ಸ್. ನಮ್ಮವರೇ ನಮ್ಗೆ ಚಪ್ಪಾಳೆ ಹೊಡಿದೇ ಇದ್ದಾಗ, ನಮ್ಮವರೇ ಸ್ವಲ್ಪ ಅವ್ರ ಮನ್ಸಲ್ಲಿ ಸ್ವಲ್ಪ ಇವನಾ ಅಂತಿದೆಯಲ್ಲ ಅನ್ನೋದು ಗೊತ್ತಾದಾಗ ನಂಗೆ ತುಂಬ ಬೇಜಾರಾಯಿತು. ಬೇಡ ಬಿಡು, ಅಷ್ಟೊಂದು ಬೇಜಾರಿದ್ರೆ ಬೇಡ ಬಿಡು ಅಂತ ಅನಿಸಿದ್ದು ನಿಜ. ಐ ಥಿಂಕ್ ಆ ಥರ ಘಟನೆಗಳು ಮನುಷ್ಯನಿಗೆ 2 ಎಕ್ಸ್ಟ್ರೀಮ್ಸ್ ಕರ್ಕೊಂಡು ಹೋಗುತ್ತೆ. ಇಲ್ಲ ಬೇಡ ಬಿಡು, ಇಲ್ಲಾಂದರೆ ನಿನಗೆ ಮಾಡಿ ತೋರಿಸ್ತೀನಿ ತಾಳು. ಕರೆಕ್ಟ್. ನನಗೆ ಮಾಡಿ ತೋರಿಸ್ತೀನಿ ತಾಳು ಫೇಸ್ ಐ ಹ್ಯಾಡ್ ಡನ್ ಇಟ್ ಆಲ್ರೆಡಿ, ಐ ಹ್ಯಾಡ್ ಫಿನಿಶ್ಡ್ ಅಟ್ ದಟ್ ಪಾಯಿಂಟ್. ಮಾಡಿ ತೋರಿಸ್ತೀನಿ ನೋಡು, ಅದೆಲ್ಲ ಆಲ್ರೆಡಿ ಆಗಿತ್ತು. ಅವೆಲ್ಲ ಆಗಿತ್ತು. ಆ್ಯಂಡ್ ಐ ವಾಸ್ ಇನ್ ದಿಸ್ ಫೇಸ್, ಮಾಡ್ಕೊಂಡು ಹೋಗೋಣ ಅಷ್ಟೇ ಅಂತ. ಬಟ್ ವೆನ್ ಐ ಕೇಮ್ ಟು ನೋ ಅಬೌಟ್ ಆಲ್ ದೀಸ್ ಥಿಂಗ್ಸ್, ಐ ಶ್ಯೂರ್ಲಿ ಗಾಟ್ ಅಫೆಕ್ಟೆಡ್. ಸಾಕು ಅಂತ ಅನ್ಸಿದ್ದು ನಿಜ. ಸ್ಪಾಟ್ಲೈಟ್ ನನ್ನ ಮೇಲೆ ಬೇಡ ಬಿಡು ಆಯಿತು. ನನ್ನ ಮೇಲೆ ಸ್ಪಾಟ್ಲೈಟ್ ಇದ್ರೆ ಕಷ್ಟಪಟ್ಟು ಕಟ್ಟಿದ್ದ ಇಮೇಜು, ಬ್ರ್ಯಾಂಡು ಎಲ್ಲನೂ ಬಿಡಕ್ಕೆ ರೆಡಿ ಇದ್ದೆ ನಾನು. 2 years ಏನೂ ಮಾಡಲಿಲ್ಲ, ಬೇಡ ಅನಿಸ್ಬಿಡ್ತು. ಬೇಡ ಬಿಡು. ಆ್ಯಂಡ್ ಐ ರಿಯಲೈಸ್ ದಟ್ ಅದು ಬೇಡ ಬಿಡು ಅಂತ ಹೋಗೋದಿದ್ರೆ ದಟ್ ಈಸ್ ಆಲ್ಸೋ ಅ ಗುಡ್ ಲೈಫ್. ಅದು ಏನಂತ ಬ್ಯಾಡ್ ಇಲ್ಲ. ನಿಮ್ಗೊಂದು ಫಿನಾನ್ಷಿಯಲ್ ಚಾನಲ್ ಇರಬೇಕಷ್ಟೇ, ಒಂದು ಗುಡ್ ಫಿನಾನ್ಷಿಯಲ್ ಚಾನಲ್ ಇದ್ದರೆ. ಆ್ಯಂಡ್ ನಿಮ್ಗೆ ಮೈಂಡಿಗೆ ಬರ್ತಾ ಇರುತ್ತೆ ಥಾಟ್ಸು, ಅಗೇನ್ ಡಿಸ್ಟ್ರಾಕ್ಷನ್. ನಿಮ್ಗೆ ಮೈಂಡಿಗೆ ಬರ್ತಾ ಇರುತ್ತೆ, ವಿಡಿಯೋ ಮಾಡ್ತಾಯಿದ್ದೆ, ಜನ ಕಮೆಂಟ್ಸ್ ಹಾಕೋರು, ಶೋಸ್ ಮಾಡ್ತಾಯಿದ್ದೆ, ಇದೆಲ್ಲ ಇಲ್ವಲ್ಲ ಇವಾಗ. ಮಿಸ್ ಮಾಡಲಿಲ್ವಾ? ನೆವರ್ ಅಡಿಕ್ಟೆಡ್ ಟು ಫೇಮ್, ನೆವರ್ ಅಡಿಕ್ಟೆಡ್ ಟು ಅಟೆನ್ಷನ್. ಇಟ್ ವಿಲ್ ಗೋ ಅವೇ ಸಮ್ ಡೇ ಅನ್ನೋದು ನನಗೆ ಗೊತ್ತು. ಅಥವಾ ಆಡಿಯನ್ಸ್ ಆರ್ ಲೈಕ್ ಚಿಲ್ಡ್ರನ್. ಆ್ಯಕ್ಚುಲಿ ನಾನು ನೋಡ್ದಂಗೆ ಆಡಿಯನ್ಸ್ ಒಂದು ಮಕ್ಕಳ ಥರ. ಯಾವ ಥರ ಮಕ್ಕಳಂದರೆ ಒಂದು LKG UKG ಮಕ್ಕಳ ಥರ ಆಡಿಯನ್ಸು. ಓಕೆ. ಇವಾಗ ಒಬ್ಬರು ಚಾಕ್ಲೇಟ್ ಮಾರೋರು ಬರ್ತಾರೆ, ಡೈರಿ ಮಿಲ್ಕ್ ಚಾಕ್ಲೇಟ್ ಮಾಡೋನು ಬರ್ತಾನೆ, ತುಂಬ ಚೆನ್ನಾಗಿ ಅವನು ಸಕ್ಕರಾಗಿ ಮಾಡ್ತಾನೆ. ಮಕ್ಕಳೆಲ್ಲ ಅಲ್ಲಿ ಹೋಗ್ತಾರೆ, ಚಾಕ್ಲೇಟ್ ಬಂತು ಅಂತ ಎಲ್ಲ ಚಾಕ್ಲೇಟ್ ತೊಗೊಳ್ತಾರೆ. ನಾಳೆ ಒಂದು 5 ಸ್ಟಾರ್ ಬರುತ್ತೆ. ನಾಳೆ ಒಬ್ಬ ಐಸ್ ಕ್ರೀಮ್ ಮ್ಯಾನೋನು ಬರ್ತಾನೆ, ಮಕ್ಕಳಲ್ಲಿ ಹೋಗ್ತಾರೆ. ನೀವು ಐಸ್ ಕ್ರೀಮ್ ಅವ್ನು ಯಾಕೆ ಬಂದ, ಅವ್ನು ಯಾಕೆ ಇಲ್ಲಿ ಬಂದ, ನನ್ನ ಹಣೆ ಬರ ಚೆನ್ನಾಗಿಲ್ಲ, ದೇವ ಏನಪ್ಪ ಹಿಂಗೆ ಮಾಡ್ಬಿಟ್ಟೆ ಅಂದರೆ ಹಿಂಗೆ. ನನ್ನ ಮಾರ್ಕೆಟ್ ಮುಗ್ದೋಯ್ತಾ, ನನಗೆ ಯಾರು ನೋಡಲ್ವಾ ಅಲ್ವಾ. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಗೋಯಿಂಗ್ ಬಿಹೈಂಡ್ ಸಕ್ಸಸ್ ವಿಲ್ ಬಿ ಲೈಕ್. ನಾಳೆ ಐಸ್ ಕ್ರೀಮ್ ಅವ್ನು ಬರ್ತಾನೆ, ನಾಳೆ ಕಾರ್ನರ್ ಹೌಸ್ ಬರ್ತಾನೆ, ಬ್ಯಾಸ್ಕಿನ್ ರಾಬಿನ್ಸ್ ಬರ್ತಾನೆ, ಇನ್ನೊಬ್ಬ ಐಸ್ ಕ್ರೀಮ್ನ ಕೈಮಾ ಮಾಡೋನು ಬರ್ತಾನೆ. ನೀವು ಎಲ್ಲದಕ್ಕೂ ಕೇಟಾಗಿ ಅದ್ರ ಬದಲು ಡೈರಿ ಮಿಲ್ಕ್ ನಾನು ಮಾರ್ತಾನೆ ಇರ್ತೀನಿ ಡೈಲಿ. ಯಾರನ್ನ ತೊಗೊಳ್ದೇ ಇರಲಿ, ನಾನಂತೂ ಮಾರ್ತಾ ಇರ್ತೀನಿ. ನಾನು ಅಂತೂ ಡೈರಿ ಮಿಲ್ಕ್ ನಾನು ಕೆಲಸ ನಾನು ಮಾಡ್ತಾನೆ ಇರ್ತೀನಿ ಅಷ್ಟೇ. ಜನ ಆಡಿಯನ್ಸ್ ಬರಲಿ, ಅವ್ರು ಇಷ್ಟ ಆದಾಗ ಬಂದೇ ಬರ್ತಾರೆ, ಬೇಜಾರಾದಾಗ ಹೋಗ್ತಾರೆ. ಸೊ ನಾನೇನು ಮಾಡ್ಬೋದು ಅಷ್ಟೇ. ಎಲ್ಲ ಇವತ್ತಿಂದು ವಿಡಿಯೋಸು ಸೋಷಿಯಲ್ ಮೀಡಿಯಾದೆಲ್ಲ ನೋಡಿದಾಗ, ಯಾಕಂದರೆ ಅವ್ರಿಗೂ ಅದನ್ನೇ ಒಂದು ಬ್ಯಾಗೇಜಾಗಿ ತೊಗೊಂಬಂದಿರ್ತಾರೆ, ಅವ್ರಿಗೆ ಅಪ್ಪ ಅಮ್ಮ ಹಂಗೇನೋ ಬೆಳೆಸಿರ್ತಾರೆ. ಅದನ್ನ ಯಾವುದನ್ನೋ ಹಿಡ್ಕೊಂಡು ಅದೇ ಹಳೆ ಸಿಲೆಬಸ್ಸನ್ನು ಈ ಜನ್ರೇಷನ್ ಮೇಲೆ ಅಪ್ಲೈ ಮಾಡ್ತಿರ್ತಾರೆ. ಒಂದು ಮತ್ತು ಎರಡನೇದು ಅವ್ರ ಒಳಗಿರೋ ಇನ್ಸೆಕ್ಯೂರಿಟೀಸ್ಗಳನ್ನು ಅವ್ರಿಗೆ ಅವ್ರು ಹ್ಯಾಂಡಲ್ ಮಾಡ್ಕೊಳ್ಳೋಕ್ಕೆ ತಾಳ್ಮೆ ಪೇಷನ್ಸ್ ಇಲ್ಲದಿದ್ದಾಗ ಮುಂದಕ್ಕೆ ಬರೋದನ್ನ ಅವಾಗ ಸಿಡ್ಕೋ ನೇಚರು, ಸುಮ್ಮನಿರಪ್ಪ ತಲೆ ಕೆಡಿಸ್ಬೇಡ, ಹೇಳಿದಷ್ಟು ಮಾಡು, ಈ ಥರದ್ದೆಲ್ಲ ಅಗೇನ್ ಇಟ್ಸ್ ದೇರ್ ನೇಚರ್. ಪಾಪ ಅವ್ರೇನು ಮಾಡಿಲ್ಲ, ಅವ್ರ ಮೆಂಟಾಲಿಟಿ ಅವ್ರು ಹಿಂಗಿದ್ದಾರೆ ಅಂದರೆ ಅವ್ರು ಹಾಗೆ ಇರ್ತಾರೆ. ಅದು ನಾವು ಅರ್ಥ ಮಾಡ್ಕೊಬೇಕು ಯಂಗ್ಸ್ಟರ್ಸ್. ದಟ್ಸ್ ದ ಪಾಯಿಂಟ್ ಹಿಯರ್. ಅವ್ರು ಹೇಳ್ತಾ ಇದ್ದಾರೆ,
ಅವ್ರಿಗೇನು ಕೇಳ್ತಾ ಇದ್ದಾನೆ, ಪಾಪ ಅವ್ರ ನೇಚರ್ ಹಾಗಿದೆ, ಅವ್ರ ತಂದೆ ತಾಯಿ ಅವ್ರ ಅಪ್ಬ್ರಿಂಗಿಂಗಲ್ಲಿ ಹೆಂಗಿತ್ತು ಅವ್ರ ನೇಚರ್ ಹಾಗಿದೆ. ನಾವು ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅಗೇನ್ ದೇರ್ ಶೋರ್ ನೋಡ್ತೀನಿ ಯಾಕೆ ಹಂಗೆ ಆಡ್ತಾ ಇದ್ದಾರೆ ಅಂತ ನಾವು ಸ್ವಲ್ಪ ಸಹಾನುಭೂತಿ ತೋರಿಸಿದ್ರೆ ಒಂದು ಸ್ವಲ್ಪ. ಬಟ್ ನಮ್ಮ ಪ್ರಾಬ್ಲಮ್ ಏನಂದರೆ ಇವತ್ತೆಲ್ಲ ನಾವು 40ರಲ್ಲಿ ಕೂತ್ಕೊಂಡು ಮಾತಾಡ್ತೀವಿ. ಅಟ್ಲೀಸ್ಟ್ ನಾನು ಹೌದು ಈಗ ಮೊನ್ನೆ ಅಷ್ಟೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಮದರ್ಸ್ ಡೇ ಎಲ್ಲ ಬಂದಾಗ ನಮ್ಮದು ನಮ್ಮ ತಾಯಿ ರಿಲೇಷನ್ ಎಲ್ಲ ಫುಲ್ ಟಾಮ್ ಆ್ಯಂಡ್ ಜೆರಿ. ನೀನು ಅಂದರೆ ನಿಮ್ಮ ಅಪ್ಪನೇ ಪ್ರತಿದಿನ ಮನೇಲಿ ಕಾನ್ವರ್ಸೇಷನ್ನು. ಇವತ್ತು ಹಿಂದೆ ತಿರುಗಿ ನೋಡಿದಾಗ ಯಾಕೆ ಅವತ್ತು ಹಂಗಾಡಿದ್ವಿ, ಇನ್ನೂ ಸ್ವಲ್ಪ ಬೇರೆ ಥರ ಹ್ಯಾಂಡಲ್ ಮಾಡ್ಬೋದಿತ್ತಲ್ಲ ಅಂತ ಯಾವಾಗಲೂ ದಡ ದಾಟಿದ ಮೇಲೆ ಆ ಕಡೆ ಕ್ಲಿಯರಾಗಿ ಕಾಣುತ್ತೆ. ಬಹುಶಃ ನಮ್ಮ ಈ ಕಾನ್ವರ್ಸೇಷನ್ ಇಸ್ ಫಾರ್ ಪೀಪಲ್ ಹೂ ಆರ್ ಗೋಯಿಂಗ್ ಥ್ರೂ ದ್ಯಾಟ್ ಅಟ್ ದ್ಯಾಟ್ ಫೇಸ್. ಪ್ರಾಬ್ಲಿ ಟ್ರೈ ಲುಕಿಂಗ್ ಅಟ್ ದೇರ್ ಸೈಡ್ ಆ್ಯಂಡ್ ಪ್ರಾಬ್ಲಿ ಕೆಲವು ಸರ್ತಿ ನೀವೇನೇ ಮಾಡೋಕೆ ಹೋದ್ರೂ ಅದೇನಾಗಬೇಕು ಹಂಗೆ ಆಗತ್ತದು. ಗಿವ್ ಇಟ್ ಟೈಮ್ ಅಂತಾನೋ ಇಲ್ಲ. ಆ್ಯಕ್ಚುಲಿ ಐ ಫೀಲ್ ಲೈಕ್ ಒಂದು ರಾಬರ್ಟ್ ಡೌನಿ ಜೂನಿಯರ್ದೊಂದು ಕೋಟ್ ಇದೆ, ದಟ್ ವಿಲ್ ಆಲ್ವೇಸ್ ವರ್ಕ್ ಆ್ಯಕ್ಚುಲಿ. ಲಿಸನ್, ಸ್ಮೈಲ್, ಅಗ್ರಿ, ದೆನ್ ಡು ವಾಟ್ ಎವರ್ ಇವಾಗ ಗೋನಾ ಡು ಎನಿವೇ. ಓಕೆ ಇವಾಗ ಯಾರೋ ಒಬ್ರು ದೊಡ್ಡವ್ರು ಬಂದು ನಿಮ್ಗೆ ಅಡ್ವೈಸ್ ಮಾಡ್ತಾರೆ, ನೋಡಪ್ಪ ಹಿಂಗಿರಬೇಕು, ಅವ್ರ ಜೊತೆ ವಾದ ಮಾಡಿದ್ರೆ ನಿಂಗೆ ಕೆಟ್ಟವನು, ವಾದ ಮಾಡಬೇಡ, ಓಕೆ ಅಂಕಲ್ ನಾನು ನೋಡ್ತೀನಿ ಅಂಕಲ್ ಏನೋ ಮಾಡ್ತೀನಿ, ದೆನ್ ಯು ಡು ವಾಟ್ ಎವರ್ ಇಸ್ ಪಾಸಿಬಲ್ ಬೈ ಯುವರ್ ಸೈಡ್. ಅವ್ರೇನು ಬಂದು ಫಾಲೋ ಅಪ್ ಮಾಡಲ್ಲ ನಿಮ್ಮ ಹತ್ರ. ದಟ್ಸ್ ದ ಸೀಕ್ರೆಟ್ ಹಿಯರ್. ಸೊ ಯು ಡು ವಾಟ್ ಯು ಫೀಲ್ ಲೈಕ್ ಡೂಯಿಂಗ್. ಸಜೆಷನ್ಸ್ ಬೇಕಾ ಕೇಳು, ಬಟ್ ನೆವರ್ ಗೋ ಲೈಕ್ ಕೇಳು, ನಿನ್ಗೇನು ಸರಿ ಅನ್ಸುತ್ತೋ ಅದು ಮಾಡು ಆ್ಯಂಡ್ ಬಿ ಹಂಬಲ್ ಅಬೌಟ್ ಇಟ್. ಡೋಂಟ್ ಬಿ ಲೈಕ್ ನಾನು ಏನೋ ಸರಿ ಅನ್ಸ್ತದೆ, ಐ ಆಮ್ ಫೀಲಿಂಗ್ ದಿಸ್ ಇಸ್ ವಾಟ್ ಇಟ್ ಈಸ್. ವರ್ಕೌಟ್ ಆಗಿಲ್ಲ ಅಂದರೆ ಇಫ್ ಐ ನೀಡ್ ಹೆಲ್ಪ್ ಐ ವಿಲ್ ಡೆಫಿನೆಟ್ಲಿ ರೀಚ್ ಔಟ್ ಟು ಯು. ದಟ್ ಈಸ್ ಅ ಮೋರ್ ಜೆಂಟಲ್ ಅಪ್ರೋಚ್. ಹೂ ನೋಸ್, ದಟ್ ಮೈಟ್ ಬಿ ರಾಂಗ್. ನಿಂಗೆ ಸ್ಟ್ರಾಂಗ್ಲಿ ಫೀಲ್ ಆಗ್ತಾ ಇರೋದು ರಾಂಗ್ ಇರ್ಬೋದು. If you're not humble about it, then disasters will happen. If you're little humble about it, people will be ready to help. ಅದಂತೂ ಇದೆ. Any thoughts on how to stay grounded and how to stay humble? ಅದು ನಾನು ಅದಕ್ಕೇನು ಮಾಡಲಿಲ್ಲ, ಅಂದರೆ ಐ ಹ್ಯಾವ್ ನಾಟ್ ಪುಟ್ ಎನಿ ಎಫರ್ಟ್ ಟು ದ್ಯಾಟ್. ನಮ್ಮಪ್ಪ ಹಂಗೆ ಇದ್ರು. ನಮ್ಮಪ್ಪ ವಾಸ್ ಎ ವೆರಿ ಗ್ರೌಂಡೆಡ್ ಪರ್ಸನ್. ನೋಡಿ ಕಲ್ತಿದ್ದೀರಾ ಅಷ್ಟೇ. ನೋಡಿ ಕಲ್ತಿದ್ದೆ, ಅದಕ್ಕೆ ನಾನೇನು ಎಫರ್ಟ್ ಹಾಕಿಲ್ಲ. ಅದೇ ಐ ಕಾಂಟ್ ಟೇಕ್ ಕ್ರೆಡಿಟ್ ಫಾರ್. ಎನ್ವೈರನ್ಮೆಂಟ್ ಇಸ್ ವೆರಿ ಇನ್ಫ್ಲೂಯೆನ್ಷಿಯಲ್. ನಾವು ಹೆಂಗಿರ್ತೀವಿ, ಹೇಗೆ ಬೆಳಿತೀವಿ, ಹೇಗೆ ನಮ್ಮ ಶೇಪ್ ಆಗುತ್ತೆ ಅಂತ ಅದು ಅಫೆಕ್ಟ್ ಆಗಿರಬಹುದೇನೋ. ನಾನು ಎಫರ್ಟ್ ಅಂತೂ ಹಾಕಿಲ್ಲ, ನಾನು ಹಿಂಗೆ ಇರಬೇಕು ಇನ್ಮೇಲೆ ಅಂತ. ನಮ್ಮ ತಂದೆ ಹಂಗಿದ್ರು, ಮೋಸ್ಟ್ಲಿ ನಾನು ಅದಕ್ಕೆ ಹಂಗಿದ್ದೀನಿ ಅನ್ಸುತ್ತೆ. ನಮ್ಮ ವಾಸ್ ಎ ವೆರಿ ಡೌನ್ ಟು ಅರ್ತ್ ಪರ್ಸನ್ನು. ಏನೇ ಮಾಡಿದ್ರು ಏನೂ ಇಲ್ಲ, ನಾವು ಇರೋದೇ ಸ್ವಲ್ಪ ದಿನ. ಅವ್ರಿಗೆ ಚಿಕ್ಕ ವಯಸ್ಸಲ್ಲೇ ಹೆಲ್ತ್ ಇಶ್ಯೂಸ್ ಇತ್ತು. 19 ಇಯರ್ಸ್ಗೆ ಓಪನ್ ಹಾರ್ಟ್ ಸರ್ಜರಿ ಆಗ್ಬಿಡ್ತು. 26ಗೆ ಇನ್ನೊಂದು ಓಪನ್ ಹಾರ್ಟ್ ಸರ್ಜರಿ ಆಗ್ಬಿಡ್ತು. ದೆನ್ ಶುಗರ್ ಆ್ಯಂಡ್ BP ಆ್ಯಂಡ್ ಆಲ್ ದ್ಯಾಟ್, ಆ್ಯಂಡ್ ಹಿ ಪಾಸ್ಡ್ ಅವೇ ಡ್ಯೂ ಟು ಹಾರ್ಟ್ ಅಟ್ಯಾಕ್. ಸೊ ಇದೆಲ್ಲ ಇದ್ದಾಗ ಮೇ ಬಿ ಇಟ್ ಮೇಡ್ ಹಿಮ್ ಬಿಕಮ್ ದ್ಯಾಟ್ ವೇ. ಆ್ಯಂಡ್ ನಾನು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ತಾ ಐ ಯೂಸ್ ಟು ಕಾನ್ವರ್ಸ್ ವಿತ್ ಹಿಮ್. ಆ್ಯಂಡ್ ಈ ವಾಸ್ ಅ ಫಿಲ್ಮ್ ಬಫ್. ಅವ್ರು ಐ ವಾಸ್ ಆಲ್ಸೋ ಅ ಫಿಲ್ಮ್ ಬಫ್. ಸೊ ವೆನ್ ಯು ಡ್ಯಾಡ್ ಇಸ್ ಅ ಫಿಲ್ಮ್ ಬಫ್, ಅದು ಬೇರೆಯೇ ಹೈ. ಅದು ಅವ್ರ ಜೊತೆ ಹಳೆ ಫಿಲ್ಮ್ಗಳದ್ದು ಟ್ರಿವಿಯಾಗಳ ಬಗ್ಗೆ ಮಾತಾಡ್ಕೊಂಡು, ಆ್ಯಕ್ಟರ್ಸ್ದು ಪ್ರಾಸೆಸ್ ಬಗ್ಗೆ ಮಾತಾಡಿಕೊಂಡು. ಸೊ ಐ ಯೂಸ್ ಟು ಫೀಲ್ ಲೈಕ್ ದಿಸ್ ಈಸ್ ದ ವೇ ಟು ಬಿ. ಬಟ್ ನಮ್ಮ ತಂದೆ ತೀರೋದ್ಮೇಲೆ ನನಗೆ ಗೊತ್ತಾಯಿತು, ಓಕೆ ದಿಸ್ ಈಸ್ ನಾಟ್ ದ ವೇ ಟು ಬಿ ಅಂತ. ನಮ್ಮ ತಂದೆ ಏನು ಮಾಡೋರು, ಎಲ್ಲ ಡೈಲಿ ನಮ್ಮ ಮನೇಲಿ ಏನಾಗ್ಬಿಡೋದು, ನಮ್ಮ ತಂದೆಗೆ ಡಯಾಬಿಟೀಸ್ ಬಂದಿತ್ತು ಒಂದು ಟೈಮಲ್ಲಿ. ಆ್ಯಂಡ್ ಆಬ್ವಿಯಸ್ಲಿ ಡಯಾಬಿಟೀಸ್ ಬಂದಾಗ ಏನಾಗುತ್ತೆ, ನೀವು ಡೈಲಿ ವರ್ಕೌಟ್ ಮಾಡಬೇಕು. ಸಮ್ ಸಾರ್ಟ್ ಆಫ್ ಎನ್ ಎಕ್ಸಸೈಸ್ ಹ್ಯಾಸ್ ಟು ಬಿ ದೇರ್. ಅವ್ರು ಡಯಟ್ ಇರಬೇಕು. ಡಯಟ್ ಆಬ್ವಿಯಸ್ಲಿ ಅವಾಗೆಲ್ಲ ಆಗ್ತಾ ಇರಲ್ಲ. ಅವಾಗಿನ 90s ಡಯಟ್ ಎಲ್ಲ ವಾಸ್ ನಾಟ್ ಅ ಬಿಗ್. ಏನೋ ಕಮ್ಮಿ ತಿಂದರೆ ಸ್ವಲ್ಪ ಸಣ್ಣ ಆಗ್ತೀಯ ಅನ್ನೋದು ಗೊತ್ತಿತ್ತು, ಬಿಟ್ಟರೆ ದೇರ್ ವಾಸ್ ನೋ ಕೀಟೋ ಆರ್ ಲೋ ಕಾರ್ಬ್ ಡಯಟ್. ಆ ಲೆವೆಲ್ಗೆ ನಾವು ಇನ್ನೂ ರೀಚ್ ಆಗಿರಲಿಲ್ಲ ಅವಾಗ ಅಷ್ಟೇ. ಎಕ್ಸಾಕ್ಟ್ಲಿ, ಅನ್ನ ಬಿಡಬೇಕು, ಹಸಿ ತರಕಾರಿ ತಿನ್ನಬೇಕು, ಸೌತೆಕಾಯಿ ತಿನ್ನಬೇಕು. ಇದು ನಂಗೆ ಸ್ವಲ್ಪ ಜ್ಞಾಪಕ ಇದೆ. ಸೊ ನಮ್ಮ ತಂದೆ ಏನು ಮಾಡೋರು, ವಿ ಹ್ಯಾಡ್ ಅ ಮ್ಯಾನ್ಯುಯಲ್ ಟ್ರೆಡ್ಮಿಲ್ ಅಂದರೆ ಎಲೆಕ್ಟ್ರಾನಿಕ್ ಟ್ರೆಡ್ಮಿಲ್ ಅಲ್ಲ, ಮ್ಯಾನ್ಯುಯಲ್. ಯು ಹ್ಯಾವ್ ಟು ನೀವು ನಡಿಬೇಕು. ಅದು ಹಳೆ ಕಾಲದಲ್ಲಿ ಬರುತ್ತೆ, ಸ್ಲೋಪ್ ಆಗಿರುತ್ತೆ, ನೀವು ನಡಿಬೇಕು, ಅದು ನಡೀತಾ ಹೋಗುತ್ತೆ. ಅದು ನಮ್ಮ ಮನೇಲಿ ಇತ್ತು. ಅವಾಗ ನಮ್ಮಪ್ಪ ಏನು ಮಾಡೋರು, ಒಂದು 2 hours ಅದ್ರ ಮೇಲೆ ನಡೆಯೋರು. 2 hours. ಆ 2 hours ಟೈಮಲ್ಲಿ VCD ಪ್ಲೇಯರಲ್ಲಿ ಒಂದು ಮೂವಿ ಹಾಕೋರು. ಎವ್ರಿ ಡೇ. ಇಮ್ಯಾಜಿನ್ ಮಾಡಿ ರಶ್ಮಿ ಅವರೇ, ಬೆಳಿಗ್ಗೆ ಒಂದು ಮೂವಿ ಓಡ್ತಾ ಇರುತ್ತೆ. ಬೆಳಿಗ್ಗೆ ನೀವು ಆಫೀಸ್ ಸ್ಕೂಲ್ಗೆ ರೆಡಿ ಆಗೋವಾಗ ಒಂದು ಮೂವಿ ಓಡ್ತಾ ಇದ್ರೆ ಹೆಂಗಿರುತ್ತೆ, ಅದು ನಮ್ಮಪ್ಪ ನೋಡ್ತಾ ಇರೋದು. ಅವರು 2 hours ಮಾಡೋಕ್ಕೆ ಫೋನ್ ಇಲ್ವಲ್ಲ ಅವಾಗ, ಫೋನ್ ಇಲ್ಲ, ಏನೂ ಇಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ, ಅದು. ಆಮೇಲೆ ಸಾಯಂಕಾಲ ಬಂದಾಗ ಒಂದು ಮೂವಿ ಇರೋದು. ಬೆಳಿಗ್ಗೆ ಒಂದು ಮೂವಿ, ಸಾಯಂಕಾಲ ಒಂದು ಮೂವಿ. ಆಲ್ ಗ್ರೇಟ್ ಮೂವೀಸ್ ಆಫ್ ಆಲ್ ಟೈಮು. ಮೆಕೆನಾಸ್ ಗೋಲ್ಡು, ರೈಡರ್ಸ್ ಆಫ್ ದ ಲಾಸ್ಟ್ ಆರ್ಕು. ಬೆಳಿಗ್ಗೆ ಹೊತ್ತು ಕನ್ನಡ ಅಥವಾ ತಮಿಳು, ಹಿಂದಿ ಇರೋದು. ಸಾಯಂಕಾಲ ಬಂದರೆ ಇಂಗ್ಲೀಷ್ ಇರೋದು. ಬೆಳಿಗ್ಗೆ ಎದ್ದಿದ ತಕ್ಷಣ ಸಾಕ್ಷಾತ್ಕಾರ ಫಿಲಮ್ ಸ್ಟಾರ್ಟ್ ಆಗ್ಬಿಟ್ಟಿರೋದು. ಸಾಕ್ಷಾತ್ಕಾರ, ಜನ್ಮ ಹಾಡು ಕೇಳೋದು. ಸಾಕ್ಷಾತ್ಕಾರ ಅಲ್ಲಿ ತತ್ವಗಳು, ಜೀವನವೇ ನಶ್ವರ, ಒಲವೇ ಜೀವನ ಸಾಕ್ಷಾತ್ಕಾರ, ಬರುವವರಿಗೆ ಸ್ವಾಗತ, ಹೋಗುವವರಿಗೆ ಧನ್ಯವಾದ. ಇದೆಲ್ಲ ಬೆಳಿಗ್ಗೆ. ಸಾಕ್ಷಾತ್ಕಾರ ಒಂದು ಸಲ, ಸನಾದಿ ಅಪ್ಪಣ್ಣ ಒಂದು ಸಲ, ಕಸ್ತೂರಿ ನಿವಾಸ ಒಂದು ಸಲ,
ಅಂದರೆ ಟು ಪಾಸ್ ದ ಟೈಮ್ ಅವ್ರು 2 hours ಕದ್ ನೋಡ್ತಾಯಿದ್ರು. ಆಮೇಲೆ ನೆಕ್ಸ್ಟ್ ರಜನಿಕಾಂತ್ ರಜನಿಕಾಂತ್ ಏನಿದೆ, ರಜನಿಕಾಂತ್ ಅಷ್ಟೆಲ್ಲ ದಾನ ಮಾಡೋದು ಎಲ್ಲ ಬಿಟ್ಬಿಟ್ಟು ಒಬ್ಬನೇ ಹೋಗೋದು. ನನಗೆ ನನ್ನ ಜೀವನನೇ ಹಿಂಗೆ ಅನ್ಸ್ಬಿಟ್ಟಿತ್ತು. ನನಗೆ ಈ ವಾಚ್ ಇದ್ರೆ ವಾಚ್ ಯಾಕಿದೆ, ಇದನ್ನ ಯಾರಿಗಾನ ಕೊಟ್ಬಿಡೋಣ, ಹಿಂಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು. ಅಂದರೆ ವಿ ವರ್ ಸೋ ಅಫೆಕ್ಟೆಡ್. ಸಾಯಂಕಾಲ ಬರೋಷ್ಟರಲ್ಲಿ ಗಾಡ್ ಫಾದರು, ಇಲ್ಲಾಂದರೆ ಮೆಕೆನಾಸ್ ಗೋಲ್ಡು, ರೈಡರ್ಸ್ ಆಫ್ ದ ಲಾಸ್ಟ್ ಆರ್ಕು, ಈ ಥರ ಒಂದು, ಆಮೇಲೆ ಬೆನ್ ಹರ್, ಈ ಮೂವೀಸು. ಮಧ್ಯದಲ್ಲಿ ಈ ಮೂವೀಸ್ ಬಗ್ಗೆ ಡಿಸ್ಕಷನ್ನು ವೆನ್ ಹಿ ಡಿಂಟ್ ಹ್ಯಾವ್ ಶೂಟ್ಸ್. ಅವ್ರು ಟಿ ವಿ ಸೀರಿಯಲ್ ಮತ್ತು ಮೂವೀಸ್ ಎಲ್ಲ ಮಾಡೋರು. ಇಟ್ ವಾಸ್ ಸಚ್ ಅ ಹೌಸ್ ಹೋಲ್ಡ್ ನಮ್ಮ ಮನೆಯಲ್ಲಿ. ಸತ್ಯ, ಐ ಹ್ಯಾವ್ ಸೀನ್ ದ ಗೋಲ್ಡನ್ ಎರಾ ಆಫ್ ದಟ್ VCD ಒಂದು ಎರಾ ಇತ್ತಲ್ಲ, ಅದರಲ್ಲೆಲ್ಲ ಸ್ವಲ್ಪ ಡಾರ್ಕ್ ಕಾಣೋದು. ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ ಇರೋದು ರಶ್ಮಿ ಅವರೇ. ಇಟ್ ನೆವರ್ ಯೂಸ್ ಟು ಬಿ ಲೈಕ್, ಇವಾಗ ಸತ್ಯ ಫಿಲ್ಮ್ ಅಂದ್ಕೊಳ್ಳಿ, ಸತ್ಯ ಹಿಂದಿ ಸತ್ಯ ಏನಿದೆ ಇವಾಗ, ಅದು ಇಟ್ಸ್ ಅಬೌಟ್ ಅಂಡರ್ ವರ್ಲ್ಡ್ ಅಲ್ವಾ. ಇದು ಯಾವುದೋ ಕ್ಯಾಮ್ರಾ ಪ್ರಿಂಟ್ ತಂದುಬಿಟ್ಟಿದ್ದಾರೆ, ಕ್ಯಾಮ್ರಾ ಪ್ರಿಂಟು CD. ಆ ಕ್ಯಾಮ್ರಾ ಪ್ರಿಂಟ್ ಹಾಕಿದಾಗ ಆ ಕ್ಲಾರಿಟಿ ಇಲ್ಲದೆ ಇರೋದೇ ಇಟ್ ಈಸ್ ಆ್ಯಡಿಂಗ್ ಟು ದಿ ಎಕ್ಸ್ಪೀರಿಯನ್ಸ್. ಆ ಮುಂಬೈದು ಆ ಡಾರ್ಕ್ ಪ್ಲೇಸಲ್ಲಿ ಅದು ಮನೋಜ್ ಬಾಜ್ಪೇಯಿ, ಚಕ್ರವರ್ತಿ ಆ್ಯಂಡ್ ಊರ್ಮಿಳಾ ಅವ್ರದ್ದೆಲ್ಲ, ವಿ ವರ್ ಸೋ ಮಚ್ ಎನ್ಗ್ರಾಸ್ಡ್ ಇನ್ ಟು ದ ಮೂವಿ. ಆಮೇಲೆ ನಾನು ರೀಸೆಂಟಾಗಿ ಅದ್ರದ್ದು ಮಾಸ್ಟರ್ ಪ್ರಿಂಟ್ ನೋಡಿದಾಗ, ಅಯ್ಯೋ ಹೆಂಗಿತ್ತಲ್ಲ ಇದು, ಸೇಮ್ ನನಗೆ ಎಕ್ಸ್ಪೀರಿಯನ್ಸ್ ಕೊಡಲಿಲ್ಲ ಅದು. ಸೊ ಇಮ್ಯಾಜಿನ್ ಇಷ್ಟೊಂದು ಹೌಸ್ ಹೋಲ್ಡ್ ಈ ಥರ ಒಂದು ಎನ್ಕರೇಜ್ಮೆಂಟ್ ಇರೋವಾಗ, ವಾಟ್ ಐ ಹ್ಯಾವ್ ಅಚೀವ್ಡ್ ಇಸ್ ಪ್ರಾಬ್ಲಿ ವೆರಿ ಲೆಸ್. ವಿರಾಟ್ ಕೊಹ್ಲಿ ಲೆವೆಲ್ವರೆಗೂ ಹೋಗ್ಬೋದಾಗಿತ್ತು ನಮ್ಮ ಅಪ್ಪ ಅಮ್ಮ ಇರೋ ಇದಕ್ಕೆ. ಬಟ್ ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವೆಶ್ಚನ್, ಟು ಸ್ಟೇಯಿಂಗ್ ಗ್ರೌಂಡೆಡ್ ಆರ್ ನಾಟ್ ಗ್ರೌಂಡೆಡ್, ಆರ್ ಇಫ್ ಸಂಬಡಿ ಈಸ್ ಆ್ಯರೋಗೆಂಟ್, if somebody is not arrogant, if somebody is very casual, please try to understand he has nothing to do with it. That's the way he is. So ನೀವೇನಾದರೂ if you want to talk about making this world a better place, or if you want to talk about ಈ ಪ್ರಪಂಚನಲ್ಲಿ ನಾವು ಹೆಂಗೆ ಎಲ್ಲರೂ ಖುಷಿಯಾಗಿರ್ಬೋದು, ಹೆಂಗೆ ಆರಾಮಾಗಿರ್ಬೋದು, ಹೆಂಗೆ ನಾವು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿರ್ಬೋದು ಹೇಳಿ ಅಂತ, ಇನ್ ಕೇಸ್ ಇಫ್ ಯು ಆಸ್ಕ್ ಮಿ ದಟ್ ಕ್ವೆಶ್ಚನ್, ಐ ವಿಲ್ ಟೆಲ್ ದ ಸೇಮ್ ಥಿಂಗ್. ಐ ವಿಲ್ ಟೆಲ್, ಯಾರೋ ಒಬ್ಬ ಜೋರಾಗಿ ಕಿರ್ಚ್ಬಿಟ್ಟ, ಏನ್ರಿ ನೀವು ಅಂತ, ನೀವೇನಾದರೂ ಅವ್ನು ನೋಡೋನು ಕೆಟ್ಟವನು ಅವನು, ಅಥವಾ ಅವ್ನು ನೋಡೋನು ಈ ಥರ ಅಂದಾಗ, ವಿ ಹ್ಯಾವ್ ನಾಟ್ ಎಟ್ ಆಲ್ ರೀಚ್ಡ್ ಇವನ್ ಹಾಫ್ ವೇ. ಅದೇ ಅವ್ನು ಯಾಕೆ ಹಂಗಿದ್ದಾನೆ, ಅವನು ಅವ್ನು ಸ್ವಲ್ಪ ಅವ್ರ ತಂದೆನೂ ಸ್ವಲ್ಪ ಆ ಥರ ರೇಗ್ಬಿಡೋರು, ಆಮೇಲೆ ಸಾರಿ ಕೇಳೋರು, ಈ ಥರ ಅರ್ಥ ಮಾಡ್ಕೊಳ್ಳೋ ಮೈಂಡ್ ಸೆಟ್ ಬಂದಾಗ ವಿಲ್ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಮೇಕಿಂಗ್ ದಿಸ್ ವರ್ಲ್ಡ್ ಅ ಬೆಟರ್ ಪ್ಲೇಸ್. ಟಿಲ್ ದೆನ್ ವಿ ಆರ್ ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್. Till then you are only doing this. Yes. All the 4 is pointing, at least 3 is clearly pointing towards your own self. Exactly. It's all a pattern ಅಲ್ವಾ. ನೀವೆಲ್ಲ ಬಿಹೇವಿಯರಲ್ ಪ್ಯಾಟರ್ನ್ ಗೊತ್ತಿರುತ್ತೆ. ಪ್ಯಾಟರ್ನ್ಸ್ ವಿಲ್ ನೆವರ್ ಲೈ. ರಶ್ಮಿ ಅವರು, ಇವಾಗ ಇಫ್ ಮೀ ಆ್ಯಂಡ್ ಯು, ನಾವು ಇಫ್ ವಿ ಕೀಪ್ ಇಂಟ್ರಾಕ್ಟಿಂಗ್ ಇನ್ 3 months ಟೈಮ್ ನನಗೆ ಗೊತ್ತಾಗ್ಬಿಡುತ್ತೆ ರಶ್ಮಿ ಅವ್ರಿಗೆ ಏನು ಕೋಪ ಬರುತ್ತೆ, ಯಾವುದರಿಂದ ಅವ್ರಿಗೆ ಬೇಜಾರಾಗುತ್ತೆ, ಏನು ಹೇಳಿದ್ರೆ ಅವ್ರಿಗೆ ಟೆನ್ಷನ್ ಆಗುತ್ತೆ. ಇಟ್ಸ್ ಅ ಪ್ಯಾಟರ್ನ್ ಅಲ್ವಾ, ದಟ್ ವಿಲ್ ನೆವರ್ ಚೇಂಜ್. ಅವ್ರು ತುಂಬ ಸಾಧನೆ ಮಾಡ್ಬೇಕು ನೀವು ಅದನ್ನು ಚೇಂಜ್ ಮಾಡೋಕ್ಕೆ. ಅಬೌಟ್ ಯುವರ್ ಸೆಲ್ಫ್ ಚೇಂಜ್ ಆಗಲ್ಲ ಅದು. ಯಾರು ಅದಕ್ಕೆ ಅಡ್ಜಸ್ಟ್ ಆಗ್ತಾರಲ್ಲ ಅವ್ರನ್ನ ಹತ್ತಿರ ಇಟ್ಕೊಳ್ಳಿ, ಯಾರು ಅದಕ್ಕೆ ಅಡ್ಜಸ್ಟ್ ಆಗಿ ಹಿಡಿಯಿಲ್ಲ ಅವ್ರನ್ನ ದೂರ ಹಿಡಿ ಅಷ್ಟೇ. ಹಂಗೆ ಅಲ್ಲಿ ಬಂದು ನಿಂತ್ಕೊಳ್ಳುತ್ತೆ.